ಟಾಕ್ಸಿಕ್ ಟ್ರೈಲರ್ ನೋಡಿದ ಮೇಲೆ ಒಂದು ವಿಷಯ ಮಾತ್ರ ನನಗೆ ತುಂಬ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಇದು ಕೇವಲ ಒಬ್ಬ ಗ್ಯಾಂಗ್ಸ್ಟಾರ್ನ ಕಥೆ ಅಲ್ಲ. ಇಲ್ಲಿ ನನಗೆ ಎದ್ದು ಕಾಣಿಸ್ತಾ ಇರೋದು ಒಬ್ಬ ತಂದೆ ಮತ್ತು ಒಬ್ಬ ಮಗನ ನಡುವಿನ ಹೋರಾಟ. ತಂದೆ ತನ್ನ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ದಾನೆ, ಆದರೆ ಮಗನಿಗೆ ಆ ಸಾಮ್ರಾಜ್ಯ ಬೇಕು. ತಂದೆಯನ್ನು ಸೋಲಿಸಿ ಅವನದೇ ಸಾಮ್ರಾಜ್ಯವನ್ನು ಅವನಿಂದ ಕಿತ್ಕೊಂಡು ತಂದೆಗೆ ಒಂದು ಪಾಠ ಕಲಿಸ್ಬೇಕು ಅನ್ನೋದು ಅವನ ಗೋಲ್ ಆಗಿರ್ಬೋದಾ? ಟ್ರೈಲರ್ನಲ್ಲಿ ಸಿಕ್ಕಿರುವ ಕೆಲವು ಕ್ಲೂಸ್ಗಳನ್ನ ಕನೆಕ್ಟ್ ಮಾಡಿದಾಗ ನನಗೆ ಒಂದು ಡಿಫ್ರೆಂಟ್ ಸ್ಟೋರಿ ಕಾಣಿಸ್ತಾ ಇದೆ. ಎಸ್, ಇದು ನನ್ನ ಥಿಯರಿ. ಮೂವಿಯಲ್ಲಿ ಇದೇ ಕತೆ ಇರುತ್ತೆ ಅಂತ ಹೇಳ್ತಾ ಇಲ್ಲ, ಆದರೆ ಟ್ರೈಲರ್ನ ಪ್ರತಿಯೊಂದು ಪ್ರಮುಖ ಸೀನ್ ಈ ಥಿಯರಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಮೊದಲು, ಈ ಕಥೆಯ ಸೆಂಟರೇ ತಂದೆ ಮತ್ತು ಮಗ. ಟ್ರೈಲರ್ನಲ್ಲಿ ನಮಗೆ ಈಗಾಗಲೇ ಯಶ್ ಅವರ ಆ ಎರಡೂ ಕ್ಯಾರೆಕ್ಟರ್ಗಳ ಬಗ್ಗೆ ಗೊತ್ತಾಗಿದೆ. ಆದರೆ ಇಲ್ಲಿರೋ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದರೆ, ಎರಡು ಕ್ಯಾರೆಕ್ಟರ್ ಇದೆ ಅನ್ನೋದಲ್ಲ, ಅವರಿಬ್ಬರ ನಡುವೆ ಇರೋ ಆ ಜಗಳ. ಒಂದು ಕಡೆ ತಂದೆ ಅವನದೇ ಆದ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದ್ದಾನೆ. ಅವನಿಗೆ ಪವರ್ ಬೇಕು, ಕಂಟ್ರೋಲ್ ಬೇಕು, ತನ್ನ ಹೆಸರಿನ ಕೆಳಗೆ ಒಂದು ಸಾಮ್ರಾಜ್ಯ ಇರಬೇಕು. ಆದರೆ ಮತ್ತೊಂದು ಕಡೆ ಮಗ, ಅವನಿಗೆ ತಂದೆ ಮೇಲೆ ಕೇವಲ ಕಾಂಪಿಟೇಷನ್ ಇಲ್ಲ, ಒಂದು ಕೋಪ ಇದೆ, ಒಂದು ರೀತಿಯ ರಿವೆಂಜ್ ಇದೆ. ಹಾಗಾಗಿ ನನ್ನ ಥಿಯರಿಯ ಪ್ರಕಾರ ಮಗನ ಅಲ್ಟಿಮೇಟ್ ಗೋಲ್ ತಂದೆಯನ್ನು ಕೊಲ್ಲುವುದು ಮಾತ್ರ ಅಲ್ಲ, ತಂದೆ ಜೀವನ ಪೂರ್ತಿ ಕಟ್ಟಿದ ಸಾಮ್ರಾಜ್ಯವನ್ನು ಅವನಿಂದ ಕಿತ್ತುಕೊಂಡು ನೀನು ನನಗೆ ಮಾಡಿದ್ದಕ್ಕೆ ಇದು ನನ್ನ ಉತ್ತರ ಅಂತ ತೋರಿಸೋದು. ಅದಕ್ಕಾಗಿಯೇ ಈ ಫಾದರ್ ಸನ್ ಜಗಳವನ್ನು ತುಂಬ ದೊಡ್ಡದಾಗಿ ತೋರಿಸಿದ್ದಾರೆ. ಸೆಕೆಂಡ್, ಚಿಕ್ಕ ಏಜಿನ ಯಶ್ ಮತ್ತು ಅವನ ಅಕ್ಕ. ಇಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ಕ್ಲೂ ಇರುತ್ತೆ. ಇಲ್ಲಿ ಟ್ರೈಲರ್ನಲ್ಲಿ ಒಂದು ಚಿಕ್ಕ ಹುಡುಗಿಯನ್ನು ತೋರಿಸ್ತಾರೆ. ನಂತರ ಮುಂದಿನ ಶಾಟ್ನಲ್ಲಿ ಎರಡು ಕ್ಯಾರೆಕ್ಟರ್ನ ಫೇಸ್ ರಿವೀಲ್ ಮಾಡದೆ ಬ್ಯಾಕ್ ಶಾಟ್ನಲ್ಲಿ ಒಂದು ಡೈಲಾಗ್ನ ನಯನತಾರ ಹೇಳ್ತಾರೆ, ಈ ಸಾಮ್ರಾಜ್ಯವನ್ನು ನೀನೇ ಆಳಬೇಕು ಅನ್ನೋ ರೀತಿ. ಇದಿಷ್ಟನ್ನು ನೋಡಿದಾಗ ನನಗೆ ಒಂದು ಥಿಯರಿ ಬರುತ್ತೆ. ಆ ಸಣ್ಣ ಹುಡುಗಿ ಇದ್ಲಲ್ವಾ, ಅವಳೇ ಮುಂದೆ ನಯನತಾರ ಆಗಿರ್ಬೋದಾ? ಅಂದರೆ ನಯನತಾರ ಈ ಯಂಗ್ ಏಜಿನ ಯಶ್ ಅವರ ಅಕ್ಕ ಆಗಿರಬಹುದಾ? ಅವಳು ಚಿಕ್ಕ ವಯಸ್ಸಿನಿಂದಲೇ ತನ್ನ ತಮ್ಮನಿಗೆ ನೀನು ದೊಡ್ಡವನಾದ ಮೇಲೆ ಈ ಸಾಮ್ರಾಜ್ಯವನ್ನು ನೀನೇ ಆಳಬೇಕು ಅಂತ ಹೇಳ್ತಾ ಅವನನ್ನು ಬೆಳೆಸಿರ್ಬೋದಾ? ಹಾಗಾದರೆ ಮಗನ ಕ್ಯಾರೆಕ್ಟ್ರು ಮುಂದೆ ತಂದೆಯ ವಿರುದ್ಧ ನಿಲ್ಲೋದಕ್ಕೆ ಇಂಡೈರೆಕ್ಟಾಗಿ ಅಕ್ಕನ ಇನ್ಫ್ಲೂಯೆನ್ಸೇ ಕಾರಣ. ಆದರೆ ಇಲ್ಲೊಂದು ವಿಷಯ ಕನ್ಫರ್ಮ್ ಮಾಡ್ತೀನಿ, ನಯನತಾರ ಅಕ್ಕನ ಕ್ಯಾರೆಕ್ಟರ್ ಅನ್ನೋದು ನನ್ನ ಥಿಯರಿ ಮಾತ್ರ, ಇನ್ನೂ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಮೂರನೇ ಪಾಯಿಂಟ್, ಇಲ್ಲಿ ಹೀರೋಯಿನ್ ಮತ್ತು ಯಶ್ನ ನಡುವೆ ಒಂದಿಷ್ಟು ಸಮಸ್ಯೆಗಳಿದೆ. ಸೊ ಈ ಸಮಸ್ಯೆಗಳು ಹೇಗಾಗಿರಬಹುದು? ಅದಕ್ಕೆ ನನ್ನದೇ ಆದ ಒಂದು ಥಿಯರಿ ಇದೆ. ರಾಯ ಅಂತಂದರೆ ಸಂಸ್ಕೃತದಲ್ಲಿ ಕಿಂಗ್, ರಾಜ್ಯವನ್ನು ಆಳುವನು ಅಂತ. ಆ ಹೆಸರು ಇಟ್ಕೊಂಡಿರೋ ರಾಯ ಕ್ಯಾರೆಕ್ಟ್ರಿಗೆ ಒಂದು ದೊಡ್ಡ ಎಂಪೈರ್ ಕಟ್ಟಬೇಕು ಅಂತ ಆಸೆ. ಆದರೆ ಅವನ ಪರ್ಸ್ನಾಲಿಟಿ ಬಗ್ಗೆ ಟ್ರೈಲರ್ನಲ್ಲಿ ಸಿಕ್ಕಿರುವ ಇಂಪ್ರೆಷನ್ ಏನಂತಂದರೆ, ಹೆಣ್ಮಕ್ಳನ್ನ ತನ್ನ ದುಡ್ಡು ಹಾಗೂ ಪವರ್ ಮೂಲಕ ಆತ ಯೂಸ್ ಮಾಡ್ಕೊಳ್ತಾ ಇರ್ತಾನೆ. ಹೀಗಿರುವಾಗ ರಾಯ ಒಮ್ಮೆ ಒಂದು ದೊಡ್ಡ ಸರ್ಕಸ್ ಪೋಸ್ಟರ್ನ ನೋಡ್ತಾನೆ. ಅದರಲ್ಲಿರೋ ಹೀರೋಯಿನ್ನು ಅವನ ಗಮನನ ಸೆಳೀತಾಳೆ. ಅವಳ ಬಗ್ಗೆ ಅವನಿಗೆ ಇಂಟ್ರೆಸ್ಟ್ ಶುರುವಾಗುತ್ತೆ. ಅವಳನ್ನು ಹುಡ್ಕೊಂಡು ಆ ಸರ್ಕಸ್ಸಿಗೆ ಹೋಗ್ತಾನೆ. ಆದರೆ ಇಲ್ಲಿರೋ ಶಾಟ್ಗಳು ಏನು ಹೇಳುತ್ತೆ ಅಂದರೆ, ಆ ಸಮಯದಲ್ಲಿ ಹೀರೋ ಮೇಲೆ ಅಟ್ಯಾಕ್ ಆಗುತ್ತೆ ಅಂತ. ಇದೇನು ಸಿಂಪಲ್ ಅಟ್ಯಾಕ್ ಅಂತೂ ಅಲ್ಲೇ ಅಲ್ಲ ಬಿಡಿ. ಬಿಕಾಸ್ ರಾಯ ಅಂದ್ಕೊಂಡಿರೋ ಸಾಮ್ರಾಜ್ಯನ ಕಟ್ಟೋದಕ್ಕೆ ಈ ಥರ ಅಟ್ಯಾಕ್ಗಳು, ಪವರ್ ಗೇಮ್ಗಳು ಕಾಮನ್ ಆಗಿರುತ್ತೆ. ನಂತರ ಅವನು ಹೀರೋಯಿನ್ಗೆ ಅಪ್ರೋಚ್ ಮಾಡ್ತಾನೆ, ಆದರೆ ಅವಳು ಅದನ್ನು ತಿರಸ್ಕರಿಸ್ತಾಳೆ. ಇಲ್ಲಿಂದಲೇ ಅವರ ರಿಲೇಷನ್ಶಿಪ್ನ ರಿಯಲ್ ಸ್ಟೋರಿ ಶುರುವಾಗೋದು. ಇಲ್ಲಿ ಎರಡು ಪಾಸಿಬಿಲಿಟೀಸ್ಗಳಿದೆ. ಪಾಸಿಬಿಲಿಟಿ 1, ರಾಯ ಅವಳ ರಿಜೆಕ್ಷನ್ನಿಂದ ತುಂಬ ಕೋಪಗೊಳ್ತಾನೆ. ಹಾಗಾಗಿ ಇಡೀ ಸರ್ಕಸ್ನೇ ಅವನು ನಾಶ ಮಾಡ್ತಾನೆ. ಅವಳನ್ನು ಫೋರ್ಸ್ಫುಲ್ಲಿ ಬಳಸ್ಕೊಳ್ತಾನೆ. ಇದರಿಂದನೇ ಹೀರೋಯಿನ್ ಮನಸ್ಸಲ್ಲಿ ರಾಯನ ವಿರುದ್ಧ ಒಂದು ದೊಡ್ಡ ರಿವೆಂಜ್ ಹುಟ್ಕೊಂಡಿರ್ಬೋದು. ಪಾಸಿಬಿಲಿಟಿ 2, ರಾಯ ಅವಳಿಗೆ ಅಪ್ರೋಚ್ ಮಾಡ್ತಾನೆ, ಹೀರೋಯಿನ್ ರಿಜೆಕ್ಟ್ ಮಾಡ್ತಾಳೆ. ಅದಾದಮೇಲೆ ಅವರಿಬ್ಬರ ನಡುವೆ ಸ್ಲೋ ಆಗಿ ಒಂದು ರಿಲೇಷನ್ಶಿಪ್ ಡೆವಲಪ್ ಆಗುತ್ತೆ. ಮೇ ಬಿ ಮದುವೆನೂ ಆಗಬಹುದು. ಅವರಿಬ್ಬರ ಮಕ್ಕಳೇ ಈ ಯಂಗ್ ಏಜಲ್ಲಿರೋ ಯಶ್ ಹಾಗೂ ನಯನತಾರ ಆಗಿರಬಹುದು. ಆದರೆ ನಮ್ಮ ತಲೆಯಲ್ಲಿ ಹುಳ ಬಿಡೋದಕ್ಕೆ
ಡೈರೆಕ್ಟ್ರು ಮೇಡಮ್ ಅವರು ಇಲ್ಲೊಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಅದೇನಪ್ಪ ಅಂತಂದರೆ, ಇಲ್ಲಿ ಹೀರೋಯಿನ್ನು ಒಂದು ಡೈಲಾಗ್ನ ಹೇಳ್ತಾರೆ, ಅವನಿಗೆ ನನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಹಾಗಾದರೆ ಈಗ ಇಲ್ಲಿ ಕ್ರಿಯೇಟ್ ಆಗಿರೋ ಆ ಪ್ರಶ್ನೆ ಏನು? ಹೀರೋಯಿನ್ನು ರಾಯನ ಹೇಟ್ ಮಾಡ್ತಾ ಇಲ್ಲ, ರಾಯನೇ ಹೀರೋಯಿನ್ನ ಅವಾಯ್ಡ್ ಮಾಡ್ತಾ ಇದ್ದಾನೆ. ಯಾವ ರೀಸನಿಗೆ? ಅವರಿಬ್ಬರ ನಡುವೆ ಏನಾಗಿರಬಹುದು? ಬಹುಶಃ ಅವರಿಬ್ಬರ ನಡುವೆ ಯಾವುದೋ ಒಂದು ಘಟನೆ ನಡೆದಿರಬಹುದು. ಸೊ ಅದರಿಂದ ರಾಯ ಆ ರೀತಿ ನಿರ್ಧಾರ ತಗೊಂಡಿರಬಹುದು. ಇದರಿಂದ ಹೀರೋಯಿನಿಗೆ ದೊಡ್ಡ ನೋವು ಆಗಿರಬಹುದು. ಇದೇ ಮುಂದೆ ಅವರ ಮಕ್ಕಳ ಜೀವನಕ್ಕೂ ಪರಿಣಾಮ ಬೀರಿರಬಹುದು. ಈ ಒಂದು ರೀಸನಿಗೋಸ್ಕರನೇ ಆ ಯಂಗ್ ಏಜಿನ ಯಶ್ಗೆ ತನ್ನ ತಂದೆಯ ಮೇಲೆ ಅಷ್ಟೊಂದು ದ್ವೇಷ ಬರೋದಕ್ಕೆ ಕಾರಣ. ಹೀರೋಯಿನ್ ಆ ಡೈಲಾಗಿನ ಹೇಳಿರೋದಕ್ಕೆ ಈ ಒಂದು ಪಾಸಿಬಿಲಿಟಿ ಇರಬಹುದು ಅಂತ ಹೇಳ್ತಾ ಇದ್ದೀನಿ. ಟ್ರೈಲರ್ನ ಸೆಕೆಂಡ್ ಹಾಫ್ನಲ್ಲಿ ಸಡನ್ ಆಗಿ ದೊಡ್ಡವನಾದ ಯಶ್ ಕ್ಯಾರೆಕ್ಟರ್ ಬರುತ್ತೆ. ಅವನ ಡೈಲಾಗು ಮತ್ತು ಆಟಿಟ್ಯೂಡ್ ನೋಡಿದಾಗ ಆತ ಬಹಳ ವರ್ಷಗಳ ನಂತರ ಮರಳಿ ಬರ್ತಾ ಇದ್ದಾನೆ ಅನ್ನೋ ಫೀಲಿಂಗ್ ಬರುತ್ತೆ. ಹಾಗಾದರೆ ಅವನು ಇಷ್ಟು ವರ್ಷ ಎಲ್ಲಿದ್ದ? ಜೈಲಿನಲ್ಲಿದ್ದ? ಯಾರಾದರೂ ಅವನ್ನ ದೂರ ಕಳಿಸಿದ್ರಾ? ಅಥವಾ ತಂದೆಯೇ ಅವನನ್ನು ಫ್ಯಾಮಿಲಿಯಿಂದ ದೂರ ಮಾಡಿದ್ರಾ? ಟ್ರೈಲರ್ ಇದನ್ನು ರಿವೀಲ್ ಮಾಡಿಲ್ಲ. ಆದರೆ ಅವನು ಮರಳಿ ಬಂದಿರೋ ಉದ್ದೇಶ ತಂದೆಯನ್ನು ಭೇಟಿಯಾಗೋದು ಮಾತ್ರ ಅಲ್ಲ, ಬಹುಶಃ ತಂದೆಯ ಸಾಮ್ರಾಜ್ಯವನ್ನು ತನ್ನ ಕಂಟ್ರೋಲಿಗೆ ತೆಗೆದುಕೊಳ್ಳೋದು. ನನ್ನ ಫ್ಯಾನ್ ಥಿಯರಿಯ ಇನ್ನೊಂದು ಇಂಟ್ರೆಸ್ಟಿಂಗ್ ಆಯಾಮವನ್ನು ಹೇಳ್ತೀನಿ. ನನಗೆ ಇಲ್ಲಿ ನಯನತಾರ ಪೊಲೀಸ್ ಕ್ಯಾರೆಕ್ಟರ್ ಆಗಿರಬಹುದೇನೋ ಅಂತ ಅನಿಸ್ತಾ ಇದೆ. ಯಶಿನ ಅಕ್ಕ ಆಗಿಬಿಟ್ಟು ಪೊಲೀಸ್ ಆಗಿರಬಹುದು, ಅಥವಾ ಆ ಫ್ಯಾಮಿಲಿಗೆ ಸೇರಿದವಳೆ ಆಗಿರದೇ ಪೊಲೀಸ್ ಕೂಡ ಆಗಿರಬಹುದು. ಏನಕ್ಕೆ ನನಗೆ ಅವಳು ಪೊಲೀಸ್ ಅಂತ ಅನಿಸುತ್ತೆ ಅಂದರೆ, ಅಲ್ಲಿರೋ ಒಂದಿಷ್ಟು ಆ್ಯಕ್ಷನ್ ಸೀನ್ಗಳು, ಆ ಆ್ಯಕ್ಷನ್ ಸೀನಲ್ಲಿ ಆಕೆ ಹೇಳೋ ಪದಗಳು ಲೈಕ್ ರಾಯ ಎಲ್ಲಿದ್ದಾನೆ, ಸೊ ಈ ಥರ ಪದಗಳು ನನಗೆ ಒಂದು ಪೊಲೀಸ್ ಕ್ಯಾರೆಕ್ಟರ್ ಆಗಿರಬಹುದು. ಮತ್ತು ಅವರ ಡ್ರೆಸ್ಗಳು, ಸೊ ಇದನ್ನೆಲ್ಲ ನೋಡಿದಾಗ ಆಕೆ ಒಂದು ಪೊಲೀಸ್ ಕ್ಯಾರೆಕ್ಟರ್ನ ಮಾಡ್ತಾ ಇರ್ಬೋದೇನೋ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಆ್ಯಕ್ಚುಲಿ ನನಗಿಷ್ಟ ಆಗಿರೋದು ಅವರಿಬ್ಬರು ಅಕ್ಕ ತಮ್ಮ ಆಗಿರಬೇಕು. ಸೊ ಅದು ನನಗೆ ತುಂಬ ಎಮೋಷ್ನಲಿ ಡೆಪ್ತ್ ಕೊಡ್ತಾ ಇದೆ ಅಂತ ಅನಿಸುತ್ತೆ. ನೋಡೋಣ ಥಿಯೇಟ್ರಲ್ಲಿ ಸೊ ಏನಿರ್ಬೋದು ಅವರಿಬ್ಬರ ರಿಲೇಷನ್ಶಿಪ್ ಅಂತ. ಟಾಕ್ಸಿಕ್ ಕೇವಲ ಗ್ಯಾಂಗ್ಸ್ಟರ್ ಸ್ಟೋರಿ ಅಂತೂ ಅಲ್ಲ, ಇದೊಂದು ಫ್ಯಾಮಿಲಿ ರಿವೆಂಜ್, ಪವರ್ ಸ್ಟ್ರಗಲ್ ಇದೆಲ್ಲದರ ಮಿಶ್ರಣ ಅಂತ ಅನಿಸುತ್ತೆ. ನಾನು ಏನೇ ಥಿಯರಿನ ಡಿಕೋಡ್ ಮಾಡಿದ್ರೂ ಈ ಟ್ರೈಲರ್ನ ನೋಡಿದಾಗ ಒಂದಿಷ್ಟು ಪ್ರಶ್ನೆಗಳಂತೂ ಎಲ್ರಿಗೂ ಕಾಡ್ತಾನೆ ಇರುತ್ತೆ. ಇದಕ್ಕೆ ಉತ್ತರ ಡೆಫಿನೆಟ್ಲಿ ನಮಗೆ ಥಿಯೇಟ್ರಲ್ಲಿ ಸಿಗುತ್ತೆ. ನಮ್ಮ ಮುಂದೆ ಇರೋ ಈಗ ಪ್ರಶ್ನೆಗಳು, ಹೀರೋಯಿನ್ ಮತ್ತು ರಯ ಯಾಕೆ ಅವರಿಬ್ಬರು ಬೇರೆ ಬೇರೆ ಆದರು? ಮಗನಿಗೆ ತಂದೆ ಮೇಲೆ ಯಾಕೆ ಅಷ್ಟೊಂದು ಕೋಪ? ಇಲ್ಲಿ ತಂದೆ ಒಳ್ಳೆಯವನ ಅಥವಾ ಮಗ ಒಳ್ಳೆಯವನ? ನಿಮಗೆ ನನ್ನ ಥಿಯರಿಯಲ್ಲಿ ಯಾವ ಪಾಯಿಂಟ್ ಹೆಚ್ಚು ಲಾಜಿಕಲ್ ಅನಿಸುತ್ತೆ? ಕಮೆಂಟ್ನಲ್ಲಿ ನಿಮ್ಮ ಥಿಯರಿ ಹೇಳಿ. ಇಂತಹ ಮೂವಿ ಬ್ರೇಕ್ ಡೌನ್ಸು, ಹಿಡನ್ ಕ್ಲೂಸ್ ಥಿಯರಿಗಾಗಿ ಮೈಕಾನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.